ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 26, ಕೊನೆಯ ಸಂಚಿಕೆ. ಹೌದು, ಹೆಂಡತಿ ಆಗಿದ್ದೆ, ಆದರೆ ಈಗ ಡಿವೋರ್ಸ್ ಕೊಟ್ಟಿದ್ದಾರೆ ಎನ್ನುತ್ತಾ ಅಚಿಂತ್ಯ ರಾಧಾಳನ್ನು ಮದುವೆ ಆಗ್ತಾ ಇರುವ ವಿಷಯವನ್ನು ಹೇಳುತ್ತಾ ಎಲ್ಲವನ್ನೂ ಅವನ ಮುಂದೆ ಹೇಳಿದ್ದಳು ಶ್ರೇಯಾ. ಏನು, ನಾನವತ್ತು ಸೆಲೆಕ್ಟ್ ಆಗೋಕೆ ರಾಧಾ ಮತ್ತು ಅಚಿಂತ್ಯನಿಗೆ ಅಗ್ರಿಮೆಂಟ್ ಆಗಿದೆಯಾ? ಇವತ್ತು ರಾಧಾ ಮತ್ತು ಅಚಿಂತ್ಯನ ಮದುವೆನಾ? ಕಣ್ಣಂಚಲ್ಲಿ ನೀರು ತುಂಬಿ ಕೃಷ್ಣ ಕೇಳಿದಾಗ, ಹೌದು, ನಿನಗೋಸ್ಕರ ರಾಧಾ ಹೀಗೆಲ್ಲ ಮಾಡಿದ್ಲು. ಕೃಷ್ಣ ಚೆನ್ನಾಗಿರಬೇಕು ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ ಅಂತ ಇದ್ಲು. ಶ್ರೇಯಾ ಹೇಳಿದಾಗ, ಎಲ್ಲಿದ್ದಾರೀಗ ಅವರು? ನಾನು ಮದುವೆ ನಿಲ್ಲಿಸ್ತೀನಿ. ಕೃಷ್ಣ ಹೇಳಿದಾಗ, ಕೃಷ್ಣ ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಬಾ, ಅಲ್ಲಿ ತಿಲಕ್ ಔಟ್ ಆದ, ನೆಕ್ಸ್ಟ್ ನೀನು ತಾನೇ ಆಡೋಕೆ, ಬೇಗ ಬಾ ಎನ್ನುತ್ತಾ ಅವನನ್ನು ಎಳೆದುಕೊಂಡು ಬಂದ ಅರುಣ್. ಸರ್, ನಾನು ಅಲ್ಲಿ ಕೃಷ್ಣ ಹೇಳಲು ಬಂದಾಗ, ಆಮೇಲೆ ಮಾತಾಡೋಣ ಕೃಷ್ಣ, ಈಗ ಹೋಗು ನೀನು ಎಂದು ಕೃಷ್ಣನನ್ನು ಮೈದಾನದವರೆಗೂ ಬಿಟ್ಟ ಅರುಣ್. ಎಲ್ಲ ದೇವರುಗಳಲ್ಲಿ ಬೇಡಿಕೊಳ್ಳುತ್ತಾ ಆಟ ಪ್ರಾರಂಭಿಸಿದ್ದ ಕೃಷ್ಣ 40 ಬಾಲ್ನಲ್ಲಿ 100 ರನ್ ಪಡೆಯಬೇಕಿತ್ತು. ರಾಧಾಳನ್ನು ನೆನೆದೇ 6 ಹಾಗೂ 4ಗಳ ಸುರಿಮಳೆ ಸುರಿಸಿ ಅವನ ತಂಡವನ್ನು ಗೆಲ್ಲಿಸಿದ್ದ. ಎಲ್ಲರಲ್ಲೂ ಗೆದ್ದ ಖುಷಿ ಮನೆ ಮಾಡಿತ್ತು. ಕೃಷ್ಣ ಮಾತ್ರ ಆತುರದಲ್ಲಿ ಶ್ರೇಯಾಳನ್ನು ಹುಡುಕಿಕೊಂಡು ಬಂದ. ಅವಳು ಎಲ್ಲಿಯೂ ಕಾಣಲಿಲ್ಲ. ಅದೇ ಸಮಯಕ್ಕೆ ಕೃಷ್ಣನಿಗೆ ಕರೆ ಬಂದಿತ್ತು. ಏನು ಕೃಷ್ಣ, ಹೆಂಡತಿ ಮದುವೆ ಅಂತ ಗೊತ್ತಾಗಿ ಆಟ ಬಿಟ್ಟು ಹೆಂಡತಿ ಹತ್ರ ಬರ್ತೀಯಾ ಅಂದ್ಕೊಂಡ್ರೆ ನೀನು ಆಟನೇ ಮುಖ್ಯ ಅಂತ ಆಡಿ ಗೆದ್ದು ಬಿಟ್ಟೆ ಅಲ್ವಾ? ಶಾಬಾಷ್, ಖುಷಿಯಾಗಿದ್ಯಾ? ಆ ಖುಷಿ ಜೊತೆಗೆ ಇನ್ನೊಂದು ಖುಷಿ ವಿಷಯನೂ ಇದೆ. ನಿನ್ನ ಹೆಂಡತಿ ಮಧುಮಗಳಾಗಿ ಅಚಿಂತ್ಯನ ಪಕ್ಕ ಕೂತಿದ್ದಾಳೆ. ವಿಡಿಯೋ ಕಳಿಸ್ತೀನಿ, ನೋಡಿ ಖುಷಿ ಪಡು ಎಂದ ರೋನಿ ಕರೆ ತುಂಡರಿಸಿದ್ದ. ವಿಡಿಯೋ ನೋಡಿದ ಕೃಷ್ಣನಿಗೆ ಕೋಪ ಉಕ್ಕಿ ಬಂದಿತ್ತು. ಆ ವಿಡಿಯೋವನ್ನು ಅರುಣ್ ಹಾಗೂ ವಂದನಾ ಕೂಡ ನೋಡಿದ್ದರು. ಕೃಷ್ಣ, ರಾಧಾ ಅಪಾಯದಲ್ಲಿದ್ದಾಳೆ. ರೋನಿ ನಂಬರ್ ಟ್ರೇಸ್ ಮಾಡಿದ್ರೆ ಅವಳನ್ನು ಕಂಡುಹಿಡಿಬಹುದು ಅರುಣ್ ಹೇಳಿದಾಗ, ಬೇಗ ಮಾಡಿ ಅರುಣ್, ನಮಗೆ ಹೆಚ್ಚಿನ ಸಮಯ ಇಲ್ಲ ಆತಂಕದಿಂದಲೇ ಹೇಳಿದ್ದ ಕೃಷ್ಣ. ಅಚಿಂತ್ಯ ರಾಧಾ ಇರುವ ಜಾಗವನ್ನು ಲಾಸ್ಯ ನಂಬರ್ನಿಂದ ಪತ್ತೆ ಹಚ್ಚಿದ್ದರು ಕೃಷ್ಣ ಹಾಗೂ ಅರುಣ್. ಇತ್ತೀಚೆಗೆ ಸಿನಿಮಾಗೆ ಬಂದ ಹೊಸ ನಟಿ ಅನುರಾಧ ಅವರು ಮೊದಲೇ ಮದುವೆ ಆಗಿದ್ದರೂ ಕದ್ದು ಮತ್ತೊಂದು ಮದುವೆ ಆಗುತ್ತಾ ಇದ್ದಾರೆ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇದೆ, ಎಲ್ಲ ನ್ಯೂಸ್ ಚಾನೆಲ್ನಲ್ಲೂ ನೀನೇ ಇರ್ತೀಯ ಎನ್ನುತ್ತಾ ವಿಡಿಯೋ ತೆಗೆಯುತ್ತಿದ್ದಳು ಲಾಸ್ಯ. ಕಣ್ಣೀರು ಸುರಿಸುತ್ತಾ ಅಚಿಂತ್ಯನ ಪಕ್ಕ ಕೂತಿದ್ದಳು ರಾಧಾ. ಇನ್ನೇನು ಅಚಿಂತ್ಯ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಕೃಷ್ಣ ಲಾಸ್ಯ ಕೈಯಲ್ಲಿದ್ದ ಫೋನನ್ನು ಕೆಳಗೆ ಎಸೆದು ಬಿಟ್ಟ. ಎಲ್ಲರೂ ಅವನತ್ತ ನೋಡಿದರು. ಬಾಡಿ ಹೋಗಿದ್ದ ರಾಧಾ ಮುಖದಲ್ಲಿ ನಗು ಮೂಡಿತ್ತು. ಏನು ಮಾಡ್ತಾ ಇದ್ಯಾ ಅಚಿಂತ್ಯ? ಅವಳು ನನ್ನ ಹೆಂಡತಿ ಅಂತ ಗೊತ್ತಿದ್ರು ನೀನು ಅವಳನ್ನು ಮದುವೆ ಆಗೋಕೆ ಹೊರಟಿರೋದು ತಪ್ಪಲ್ವಾ? ಕೃಷ್ಣ ಕೇಳಿದಾಗ, ನನಗೆ ಅವಳಂದರೆ ಇಷ್ಟ. ನಾನು ಇಷ್ಟಪಟ್ಟಿದ್ದನ್ನು ಇದುವರೆಗೂ ಬಿಟ್ಟಿಲ್ಲ, ಇನ್ನು ರಾಧಾನ ಬಿಡ್ತೀನಾ? ನಗುತ್ತಾ ಅಚಿಂತ್ಯ ಹೇಳಿದಾಗ, ನೀನು ತಪ್ಪು ಮಾಡ್ತಾ ಇದೆಯಾ ಅಚಿಂತ್ಯ? ನಿನಗೂ ಮದುವೆ ಆಗಿದೆ ತಾನೆ, ಆದರೂ ಈ ಥರ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿಂಗೆ ಎಂದ ಕೃಷ್ಣನ ದೃಷ್ಟಿ ಕಟ್ಟಿ ಹಾಕಿದ್ದ ಶ್ರೇಯಾ ಹತ್ತಿರ ಹರಿಯಿತು. ಇವಳನ್ನು ನಿನ್ನ ಹತ್ರ ಕಳಿಸಿದ್ದು ನಾನೇ. ನೀನು ಈ ಮ್ಯಾಚ್ ಆಡದೇ ಇರೋ ಹಾಗೆ ಆ ಪೃಥ್ವಿಗೆ ದುಡ್ಡು ಕೊಟ್ಟಿದ್ದು ನಾನೇ. ಅವರು ನಿನ್ನಿಂದ ಹೊಡೆಸಿಕೊಂಡು ಆಸ್ಪತ್ರೆ ಸೇರಿಕೊಂಡ್ರು. ಅದಕ್ಕೆ ಇವಳನ್ನು ನಿನ್ನ ಹತ್ರ ಕಳಿಸಿ ನೀನು ಮ್ಯಾಚ್ ಆಡದೇ ಇರೋ ಹಾಗೆ ಪ್ರಯತ್ನ ಪಟ್ವಿ. ಆದರೆ ಆಗಲಿಲ್ಲ. ಹೇಗೋ ಇಲ್ಲಿವರೆಗೂ ಬಂದೆ. ಇಲ್ಲಿಂದ ನೀನು ಹೊರಗೋಗೋಕ್ಕಾಗಲ್ಲ ಕೃಷ್ಣ. ಇದು ನನ್ನ ಅಡ್ಡ. ಸುತ್ತ ನೋಡು ಎಷ್ಟು ಜನ ನಿಂತಿದ್ದಾರೆ ಅಂತ. ಅವರನ್ನು ಹೊಡೆದು ನೀನು ನನ್ನ ಹತ್ರ ಬರುವಾಗ ನನಗೂ ರಾಧಾಗೂ ಮದುವೆ ಮುಗ್ದಿರುತ್ತೆ ಎಂದವ. ಅರ್ಚಕರೇ, ನೀವು ಮಂತ್ರ ಹೇಳಿ, ನಾನು ತಾಳಿ ಕಟ್ತೀನಿ. ಹೇ ಬಾಯ್ಸ್,
ನಮ್ಮ ಪ್ಲೇಯರ್ ಜೊತೆಗೆ ಹುಷಾರಾಗಿ ಆಡಿ ಎಂದ. ಎಲ್ಲರೂ ಕೃಷ್ಣನ ಮೇಲೆ ಮುಗಿಬಿದ್ದರು. ಕೃಷ್ಣ ಎಲ್ಲರನ್ನೂ ಹೊಡೆದು ಮಲಗಿಸಿದ್ದ. ವಂದನಾ ಶ್ರೇಯಾ ಕಟ್ಟು ಬಿಚ್ಚಿದ್ದಳು. ಅರುಣ್ ಕೂಡ ಕೃಷ್ಣನಿಗೆ ಸಹಾಯ ಮಾಡುತ್ತಿದ್ದ. ಅಚಿಂತ್ಯ ಇನ್ನೇನು ರಾಧಾಗೆ ತಾಳಿ ಕಟ್ಟಬೇಕು. ಕೋಪಗೊಂಡ ಕೃಷ್ಣ ಮುಂದೆ ಇದ್ದ ದೀಪವನ್ನು ತೆಗೆದು ಅಚಿಂತ್ಯನಿಗೆ ಚುಚ್ಚಲು ಹೋದಾಗ ಶ್ರೇಯಾ ಅಡ್ಡ ಬಂದಳು. ಅವಳ ಹೊಟ್ಟೆಗೆ ಬಲವಾಗಿ ಚುಚ್ಚಿತ್ತು ಆ ದೀಪ. ಶ್ರೇಯಾ ಎನ್ನುತ್ತಾ ಬೀಳುವವಳನ್ನು ಹಿಡಿದ ಅಚಿಂತ್ಯ. ಆ ದೀಪವನ್ನು ಎಸೆದು ರಾಧಾ ಬಳಿ ಓಡಿ ಬಂದ ಕೃಷ್ಣ. ಅವಳು ತಲೆ ಸುತ್ತಿ ಕೃಷ್ಣನ ಮಡಿಲಲ್ಲಿ ಬಿದ್ದು ಬಿಟ್ಟಳು. ಬಾಯಿಂದ ರಕ್ತ ಬರುತ್ತಿತ್ತು. ರಾಧಾ, ಏನಿದು ರಕ್ತ? ಕೃಷ್ಣ ಕೇಳಿದಾಗ, ಕೃಷ್ಣ ಇಲ್ಲದೆ ರಾಧಾ ಬದುಕಿರಲ್ಲ ಕಣೋ. ನನಗೆ ನಿನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ನೀನು ಚೆನ್ನಾಗಿರಬೇಕು, ನಿನ್ನ ಆಸೆ ಈಡೇರಬೇಕು ಅಂದರೆ ನಾನು ಅಚಿಂತ್ಯನ ಮದುವೆ ಆಗೋಕ್ಕೆ ಒಪ್ಪಿಕೊಳ್ಳಬೇಕಿತ್ತು. ಅದಕ್ಕೆ ಒಪ್ಪಿಕೊಂಡೆ. ಆದರೆ ನೀನು ಕಟ್ಟಿರೋ ತಾಳಿ ಈ ಕುತ್ತಿಗೆಯಲ್ಲಿ ಇರೋವಾಗ ಬೇರೆ ಯಾರೋ ಕಟ್ಟೋ ತಾಳಿ ನನಗೆ ಬೇಡವಾಗಿತ್ತು. ಅದಕ್ಕೆ ವಿಷ ಕುಡಿದು ಬಿಟ್ಟೆ ಕೃಷ್ಣ. ನೀನು ವಂದನಾ ಜೊತೆಗೆ ಖುಷಿಯಾಗಿರು. ನಾನು ಯಾವತ್ತೂ ನಿನಗೆ ತೊಂದರೆ ಕೊಡಲ್ಲ. ಹೊರಟು ಹೋಗ್ತೀನಿ. ಆದರೆ ಒಂದೇ ಒಂದು ಆಸೆ ಕಣೋ. ನಾನು ಇಲ್ಲಿಯವರೆಗೂ ಯಾರಿಗೂ ಐ ಲವ್ ಯು ಹೇಳಲಿಲ್ಲ. ಒಂದೇ ಒಂದು ಸಲ ನಿನಗೆ ಐ ಲವ್ ಯು ಹೇಳ್ತೀನಿ. ನೀನು ಐ ಲವ್ ಯು ಹೇಳ್ತೀಯಾ? ಏದೆಸರು ಬಿಡುತ್ತಾ ರಾಧಾ ಕೇಳಿದಾಗ, ಹಾಗೆಲ್ಲ ಹೇಳಬೇಡ ರಾಧಾ. ನಿನ್ನ ಬಿಟ್ಟು ಈ ಕೃಷ್ಣನೂ ಬದುಕಿರಲ್ಲ. ಒಂದು ಸಲ ಅಲ್ಲ, 100 ಸಲ ಹೇಳ್ತೀನಿ, ಲವ್ ಯು ರಾಧಾ, ಐ ರಿಯಲಿ ಲವ್ ಯು ಎಂದವ ಹಣೆಗೆ ಮುತ್ತಿಟ್ಟ. ಲವ್ ಯು ಟೂ ಕೃಷ್ಣ ಎನ್ನುತ್ತಾ ಕಣ್ಣು ಮುಚ್ಚಿದ್ದಳು ರಾಧಾ. 1 ವರ್ಷದ ನಂತರ. ಅಮ್ಮ, ತುಂಬ ಹೊಟ್ಟೆ ನೋಯ್ತಾ ಇದೆಯಮ್ಮ. ರಾಧಾ ಹೊಟ್ಟೆ ಹಿಡಿದು ಒದ್ದಾಡುತ್ತಾ ಹೇಳುತ್ತಿದ್ದಳು. ಸ್ವಲ್ಪ ಹೊತ್ತು ಅಷ್ಟೇ ರಾಧಾ, ಆಮೇಲೆಲ್ಲ ಸರಿ ಹೋಗುತ್ತೆ. ಮಹಾಲಕ್ಷ್ಮಿ ಹಾಗೂ ಭಾಗ್ಯ ಸಮಾಧಾನ ಪಡಿಸುತ್ತಿದ್ದರು. ಕೃಷ್ಣ ಯಾವಾಗ ಬರ್ತಾನೆ? ಮಗುನ ಮೊದಲು ಅವನೇ ನೋಡಬೇಕು. ರಾಧಾ ಹೇಳುತ್ತಿದ್ದಾಗ, ಮ್ಯಾಚ್ ಆಗಲಿ ಶುರು ಆಗಿದ್ಯಂತೆ, ಇನ್ನೇನು ಮುಗಿತಾ ಬಂದಿರಬಹುದು. ಆದಷ್ಟು ಬೇಗ ಬರ್ತಾನೆ. ಅವನೇ ಮಗುನ ಮೊದಲು ನೋಡ್ತಾನೆ. ನೀನು ಆರಾಮಾಗಿರು ರಾಧಾ. ಭಾಗ್ಯ ಅವಳನ್ನು ಸಮಾಧಾನ ಪಡಿಸುತ್ತಿದ್ದರು. ನರ್ಸ್ ಬಂದು ರಾಧಾಳನ್ನು ಡೆಲಿವರಿ ಕೋಣೆಗೆ ಕರೆದುಕೊಂಡು ಹೋದರು. ಜೆಕೆ ಕ್ರೀಡಾಂಗಣ. 5 ರನ್ ಹಾಗೂ 1 ಬಾಲ್. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾ. ನಮ್ಮ ಸೂಪರ್ ಬ್ಯಾಟ್ಸ್ಮನ್ ಎಕೆ ಅವರು ಒಂದು ಚೂರು ಎಡವಿದ್ದರೂ ಸೋಲನುಭವಿಸಬೇಕಾಗುತ್ತದೆ. ಹಾಗಾಗದೆ ಇರಲೆಂದು ಬೇಡಿಕೊಳ್ಳುವ. ಆ್ಯಂಕರ್ ಅರಚಾಡಿಕೊಳ್ಳುತ್ತಿದ್ದರು. ಪ್ರೇಕ್ಷಕರೆಲ್ಲರೂ ಏಕೆ ಏಕೆ ಎಂದು ಕೂಗಾಡುತ್ತಿದ್ದರು. ಎದುರಾಳಿ ತಂಡದವರು ಚೆಂಡನ್ನು ಎಸೆಯಲು ಸಿದ್ಧರಾಗಿದ್ದರು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹಣೆಯಲ್ಲಿ ಸುರಿಯುತ್ತಿದ್ದ ಬೆವರನ್ನು ಭುಜದಿಂದಲೇ ಒರೆಸಿ ಬ್ಯಾಟನ್ನು ಬಿಗಿಯಾಗಿ ಹಿಡಿದುಕೊಂಡು ಸಿದ್ಧನಾದ ಕೃಷ್ಣ. ಬೌಲರ್ ಚೆಂಡನ್ನು ಎಸೆಯುತ್ತಿದ್ದಂತೆ ಬ್ಯಾಟನ್ನು ಜೋರಾಗಿ ಬೀಸಿದ್ದ ಕೃಷ್ಣ. ಎದುರಾಳಿ ತಂಡದವ ಓಡಿ ಹೋಗಿ ಚೆಂಡನ್ನು ಹಿಡಿಯಬೇಕು ಎನ್ನುವಷ್ಟರಲ್ಲಿ ಬಾಲ್ ಕೆಳಕ್ಕೆ ಬಿದ್ದಿತ್ತು. ಎಲ್ಲರೂ ಜೋರಾಗಿ ಸಿಕ್ಸ್ ಎಂದು ಕೂಗಿದಾಗ ಕೃಷ್ಣ ಬ್ಯಾಟ್ ಹಿಡಿದು ವಿಜಯದ ನಗು ಬೀರಿದ್ದ. ಅವನ ತಂಡದವರೆಲ್ಲರೂ ಬಂದು ಅವನ ಹೆಗಲ ಮೇಲೆ ಕೂರಿಸಿ ಮೈದಾನದತ್ತ ಸುತ್ತ ರೌಂಡ್ ಹೊಡೆದರು. ವಿಜಯೋತ್ಸವ ಆಚರಿಸಿ ವಿಶ್ವಕಪ್ಪನ್ನು ಕೈಯಲ್ಲಿ ಹಿಡಿದು ಫೋಟೋಗೆ ಪೋಸ್ ಕೊಟ್ಟ ಕೃಷ್ಣ. ಎಲ್ಲರೂ ಗೆದ್ದ ಖುಷಿಯಲ್ಲಿದ್ದರೆ ಕೃಷ್ಣ ರಾಧಾಳನ್ನು ಕಾಣಲು ಹೋಗುತ್ತಿದ್ದ. ಹೇ, ಏಕೆ ಎಲ್ಲಿಗೆ ಹೋಗ್ತಾ ಇದೆಯಾ? ತಂಡದವನೊಬ್ಬ ಕೇಳಿದಾಗ, ಇವತ್ತು ರಾಧಾಗೆ ಡೆಲಿವರಿ. ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ಮೊದಲು ಮಗುನ ನಾನೇ ನೋಡೋದು, ನಾನೇ ಎತ್ತಿಕೊಳ್ತೀನಿ ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ, ಕೃಷ್ಣ ಹೇಳಿದಾಗ, ಹೋ ಹಾಗಿದ್ರೆ ನಮಗೆ ಡಬಲ್ ಪಾರ್ಟಿ ಇದೆ ಅನ್ನು. ಓಕೆ ಹೋಗು ಹೋಗು ಎಂದನವನು. ಕೃಷ್ಣ ಕಾರ್ ಹತ್ತಿ ರಾಧಾ ಇದ್ದ ಆಸ್ಪತ್ರೆಗೆ ಹೊರಟ. ಆದರೂ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದ. ಶಿಟ್, ಈ ಟ್ರಾಫಿಕ್ ಬೇರೆ ಇನ್ನು ಕ್ಲಿಯರ್ ಆಗೋಕ್ಕೆ
ಎಷ್ಟು ಹೊತ್ತು ಬೇಕೋ ಎನ್ನುತ್ತಾ ಸ್ಟೇರಿಂಗ್ ಪಕ್ಕದಲ್ಲಿ ರಾಧಾಳೆ ಇಟ್ಟಿದ್ದ ರಾಧಾಕೃಷ್ಣ ಜೊತೆಗೆ ನಿಂತ ಪುಟ್ಟ ಫೋಟೋ, ಅದೇ ತಾತನಿಗೆ ತೋರಿಸಲೆಂದು ಫೋಟೋಶೂಟ್ ಮಾಡಿದ ಫೋಟೋವನ್ನು ನೋಡಿ ತುಟಿಯಂಚಲಿ ನಗು ಚೆಲ್ಲಿ ಅದನ್ನು ಕೈಗೆತ್ತಿಕೊಂಡವನು, ರಾಕ್ಷಸಿ ಅಲ್ಲಲ್ಲ ರಾಧಾ, ನಿನ್ನ ಎಷ್ಟು ದ್ವೇಷ ಮಾಡ್ತಾ ಇದ್ನೋ ಈಗ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀನಿ ಕಣೋ. ನೀನು ನನ್ನ ಜೊತೆಗೆ ಇದ್ದರೆ ನನಗೆ ಒಳ್ಳೆಯದೇ ಆಗಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಈಗ ನಾನು ನಿನ್ನ ಋಣದಲ್ಲಿ ಬದುಕ್ತಾ ಇದ್ದೀನಿ. ಇವತ್ತು ಎಲ್ಲ ನನ್ನ ನೋಡಿ ಏಕೆ ಅಂತ ಕರೀತಾರೆ, ಆದರೆ ಅದು ನೀನು ನನಗೆ ಕೊಟ್ಟ ಭಿಕ್ಷೆ ಎನ್ನುತ್ತಾ 1 ವರುಷದ ಹಿಂದೆ ನಡೆದ ಘಟನೆಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಿದ್ದ ಕೃಷ್ಣ. ಫ್ಲ್ಯಾಶ್ಬ್ಯಾಕ್. 1 ವರುಷದ ಹಿಂದೆ ನಡೆದ ಘಟನೆ. ಲವ್ ಯು ಟು ಕೃಷ್ಣ ಎನ್ನುತ್ತಾ ಕಣ್ಣು ಮುಚ್ಚಿದ್ದಳು ರಾಧಾ. ರಾಧಾ ರಾಧಾ ಎನ್ನುತ್ತಾ ಎಷ್ಟೇ ಎಚ್ಚರಿಸಿದರೂ ರಾಧಾಗೆ ಎಚ್ಚರವಾಗಲಿಲ್ಲ. ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ನಡೆದ ಕೃಷ್ಣ. ಮತ್ತೊಂದು ಕಡೆಯಲ್ಲಿ ಅಚಿಂತ್ಯ ಶ್ರೇಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಶ್ರೇಯಾ ಹಾಗೂ ರಾಧಾ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಹೊರಗಡೆ ನಿಂತುಕೊಂಡು ಡಾಕ್ಟರ್ ಬರುವುದನ್ನೇ ಕಾಯುತ್ತಿದ್ದರು ಕೃಷ್ಣ ಹಾಗೂ ಅಚಿಂತ್ಯ. ವಂದನಾ ಎಂದು ವಂದಳನನ್ನು ಕರೆದ ಕೃಷ್ಣ. ಅವಳು ಅವನತ್ತ ತಿರುಗಿದಳು. ನಿಂಗೆ ಅರುಣ್ ಸರ್ಗಿಂತ ಒಳ್ಳೆ ಹುಡುಗ ಸಿಗಲ್ಲ. ಈಗ ಹೇಗೆ ನಿಮ್ಮಿಬ್ಬರಿಗೂ ಮದುವೆ ಫಿಕ್ಸ್ ಆಗಿದೆಯೋ ಹಾಗೆ ನೀವಿಬ್ಬರು ಮದುವೆ ಆಗಿ, ನನಗೆ ರಾಧಾನೇ ಬೇಕು ಎಂದು ಹೇಳುವಾಗ ಕಣ್ಣು ತುಂಬಿ ಬಂದಿತ್ತು ಕೃಷ್ಣನಿಗೆ. ಹೊರಗಡೆ ಬಂದ ಡಾಕ್ಟರ್, ಏನು ಹೆದರ್ಕೊಳ್ಬೇಕಾಗಿಲ್ಲ, ಇಬ್ಬರು ಹುಷಾರಾಗಿದ್ದಾರೆ ಎಂದಾಗ, ನಾನು ಶ್ರೇಯನ ನೋಡಬೇಕು ಎಂದು ಡಾಕ್ಟರ್ ಮರು ಉತ್ತರಕ್ಕೂ ಕಾಯದೆ ಸೀದಾ ಒಳ ಹೋದ ಅಚಿಂತ್ಯ. ಆಗಷ್ಟೇ ಎಚ್ಚರಗೊಂಡಿದ್ದ ಶ್ರೇಯಾ ಬಳಿ ಬಂದ ಅಚಿಂತ್ಯ, ಯಾಕೀಗ ಮಾಡಿದೆ ಶ್ರೇಯಾ? ನನ್ನ ಪ್ರಾಣ ಉಳಿಸೋಕೆ ಹೋಗಿ ನಿನ್ನ ಪ್ರಾಣಕ್ಕೆ ಅಪಾಯ ಆಗಿದ್ದಿದ್ರೆ? ಅಚಿಂತ್ಯ ಕೇಳಿದಾಗ, ಗಂಡನ ಮಾನ ಪ್ರಾಣ ಉಳಿಸೋದು ಹೆಂಡತಿ ಕರ್ತವ್ಯ ಎಂದಳು ಶ್ರೇಯಾ. ನಾನು ನಿನಗೆ ತುಂಬ ನೋವು ಕೊಟ್ಟಿದ್ದೇನೆ. ನನ್ನ ಆಸ್ತಿ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ನಿನ್ನ ಮದುವೆ ಆದೆ. ಒಂದು ದಿನವೂ ನಿನ್ನ ಹೆಂಡತಿ ಥರ ನೋಡೇ ಇಲ್ಲ. ಆದರೂ ನೀನು ಯಾಕೆ ಹೀಗೆ ಮಾಡಿದೆ ಶ್ರೇಯಾ? ಅಚಿಂತ್ಯ ಮತ್ತೆ ಕೇಳಿದಾಗ, ನನಗೆ ನೀವಂದರೆ ತುಂಬ ಇಷ್ಟ, ಅದಕ್ಕೆ ಎಂದಳು ಶ್ರೇಯಾ. ಏನು ಹೇಳುವುದೆಂದು ತಿಳಿಯದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಅಚಿಂತ್ಯ. ಅವರಿಬ್ಬರನ್ನು ನೋಡುತ್ತಿದ್ದ ರಾಧಾಕೃಷ್ಣ ಮುಖ ನೋಡಿ ನಕ್ಕು. ಐ ಲವ್ ಯು ಕೃಷ್ಣ ಹೇಳಿದಾಗ, ಲವ್ ಯು ಟು ಎಂದು ತಬ್ಬಿಕೊಂಡಳು ರಾಧಾ. ವಿಷಯ ತಿಳಿದ ಕೃಷ್ಣನ ಮನೆಯವರು ಆಸ್ಪತ್ರೆಗೆ ಬಂದು 2 ಜೋಡಿಗಳನ್ನು ಒಟ್ಟಿಗೆ ನೋಡಿ ಖುಷಿಪಟ್ಟರು. ರಾಧಾಕೃಷ್ಣ ಕಲ್ಯಾಣ ಆಗಿದ್ದರಿಂದ ಆಸ್ತಿಗೋಸ್ಕರ ದೂರ ಆಗಿದ್ದ ನನ್ನ ಮಕ್ಕಳು ನನಗೆ ಸಿಕ್ಕಿದ್ರು. ಅವರಿಗೆ ಆಸ್ತಿ ಹುಚ್ಚು ಬಿಟ್ಟಿತು. ಈಗ ಅವರಿಂದ ಅಚಿಂತ್ಯ ಮತ್ತು ಶ್ರೇಯಾ ಕೂಡ ಒಂದಾದರು ತಾತ ಹೇಳಿದಾಗ, ಹೌದು, ರಾಧಾಕೃಷ್ಣ ಕಲ್ಯಾಣ ಆಗಿದ್ದರಿಂದ ಅವರಿಬ್ಬರು ಮಲೇಷ್ಯಾಗೆ ಬಂದರು. ಸಣ್ಣ ವಿಷಯಕ್ಕೆ ಜಗಳ ಆದರೂ ಅದನ್ನು ದೊಡ್ಡದು ಮಾಡಿ ನಾನು ರಾಧಾಗೋಸ್ಕರ ಮತ್ತೆ ಇಂಡಿಯಾಗೆ ಬರೋ ಹಾಗಾಯಿತು. ಶ್ರೇಯಾ ಪ್ರೀತಿ ಅರ್ಥ ಆಗೋ ಹಾಗೆ ಆಯಿತು. ನಿಮಗೆ ತುಂಬ ಥ್ಯಾಂಕ್ಸ್ ರಾಧಾಕೃಷ್ಣ ಅಚಿಂತ್ಯ ಹೇಳಿದಾಗ, ನಾನೇನು ಮಾಡಿಲ್ಲ, ಎಲ್ಲ ಮಾಡಿದ್ದು ರಾಧಾನೇ. ಅವಳಿಂದಾನೇ ಎಲ್ಲ ಸಮಸ್ಯೆ ಆಗಿದ್ದು. ಅವಳೇ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡಿದ್ಲು. ನನ್ನ ಹೆಂಡತಿ ಅಂದರೆ ಸುಮ್ಮನೆನಾ? ನಿಜವಾಗ್ಲೂ ಗ್ರೇಟು ಕೃಷ್ಣ ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು. ವಾಸ್ತವ. ಏಕೆ ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಹಿಂದೆ ತುಂಬ ಬ್ಲಾಕ್ ಆಗಿದೆ, ನೀವು ಕಾರ್ ತೆಗೆದ್ರೆ. ಟ್ರಾಫಿಕ್ ಪೊಲೀಸ್ ಹೇಳಬೇಕಾದರೆ, ಹಾಂ ತೆಗಿತೀನಿ, ಹೋಗ್ತೀನಿ ಎಂದ ಕೃಷ್ಣ ಕಾರು ಚಲಾಯಿಸಿ ಆಸ್ಪತ್ರೆಗೆ ಬಂದ. ಸರ್, ನಿಮಗೆ ಗಂಡು ಮಗುವಾಗಿದೆ ನರ್ಸ್ ಬಂದು ಹೇಳಿದಾಗ ಖುಷಿಯಲ್ಲಿ ಕುಣಿದಾಡಿದ್ದ ಕೃಷ್ಣ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದ್ದ. ಕೃಷ್ಣ,
ಮಗು ನಿನ್ನ ತರಹನೇ ಇದೆ ಕಣೋ, ಮಹಾಲಕ್ಷ್ಮಿ ಹೇಳಿದಾಗ, ಇಲ್ಲ, ಎಲ್ಲ ನನ್ನ ರಾಧಾ ಹಾಗೇ ಇದೆ, ಕೃಷ್ಣ ಹೇಳಿದಾಗ ಎಲ್ಲರೂ ನಕ್ಕರು. ರಾಧಾ ಪಕ್ಕ ಮಗುವನ್ನು ಮಲಗಿಸಿದವ ಅವಳ ಹಣೆಗೊಂದು ಮುತ್ತಿಟ್ಟ. 1 ವರ್ಷದಲ್ಲಿ ತುಂಬ ಬದಲಾವಣೆಗಳಾಗಿತ್ತು. ಅಚಿಂತ್ಯ ಮಾಡುತ್ತಿದ್ದ ಡ್ರಗ್ಸ್ ಬಿಸ್ನೆಸ್ ಅನ್ನು ಕೈಬಿಟ್ಟು ಪೊಲೀಸರಿಗೆ ಶರಣಾಗಿದ್ದ. ಅವನಿಗೆ 3 ವರ್ಷಗಳ ಶಿಕ್ಷೆ ಸಿಕ್ಕಿತ್ತು. ಬದಲಾಗಿ ಬರುವೆ ಎಂದು ಶ್ರೇಯಾಗೆ ಆಣೆ ಮಾಡಿ ಜೈಲಿಗೆ ಹೋದ. ಅಶ್ವತ್ರಿಂದ ಹಣ ಪಡೆದ ಕೌಶಲ್ ಫಾರಿನ್ಗೆ ಹೋಗಿ ಬಿಸ್ನೆಸ್ ಮಾಡಿದರೂ ಎಲ್ಲವೂ ಲಾಸ್ ಆಗಿ ಮತ್ತೆ ಭಾರತಕ್ಕೆ ಮರಳಿದ. ಮಾಡಿದ ತಪ್ಪಿನ ಅರಿವಾಗಿ ಹಣವನ್ನೆಲ್ಲ ಅಶ್ವಥ್ ಅವರಿಗೆ ಹಿಂತಿರುಗಿಸಿದ. ರಾಧಾಕೃಷ್ಣನೇ ಮುಂದೆ ನಿಂತು ಲಾಸ್ಯ ಹಾಗೂ ರೋನಿ, ವಂದನಾ ಹಾಗೂ ಅರುಣ್ಗೆ ಮದುವೆ ಮಾಡಿಸಿದ್ದರು. ಪೃಥ್ವಿ ಹಾಗೂ ಚರಣ್ ಕೈ ಕೂಡ ಬಿಡಲಿಲ್ಲ ಕೃಷ್ಣ. ಇಬ್ಬರಿಗೂ ಬುದ್ಧಿ ಹೇಳಿ ಮತ್ತೆ ತಂಡಕ್ಕೆ ಸೇರುವಂತೆ ಮಾಡಿದ್ದ ಕೃಷ್ಣ. ಕೆಲವು ದಿನಗಳ ನಂತರ, ಹೋಗಿ ಅಂಕಲ್, ಮಾತಾಡಲ್ಲ ನಿಮ್ಮ ಹತ್ರ. ಲಾಸ್ಯಾಗೇನೋ ಬರೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವಾದರೂ ಬರ್ಬೋದಿತ್ತಲ್ಲ. ಬರೀ ಈ ರೋನಿನ ಕಳಿಸಿದ್ದೀರಾ ದಂಡಕ್ಕೆ. ವಿಡಿಯೋ ಕಾಲ್ನಲ್ಲಿ ಸಂಪತ್ ಅವರಿಗೆ ಬೈಯುತ್ತಿದ್ದ ಕೃಷ್ಣ. ಏನೋ ಕ್ರಿಶ್, ನಾನು ಬಂದಿರೋದು ಇಷ್ಟ ಇಲ್ವಾ ನಿನಗೆ? ಬರಲ್ಲ ಅಂದಿದ್ದಕ್ಕೆ ನೀನೇ ಟಿಕೆಟ್ ಎಲ್ಲ ಬುಕ್ ಮಾಡಿಸಿ ಕಳಿಸಿದೆ. ಪಾಪ ಲಾಸ್ಯ ಹೋಗಬೇಡ ಅಂತ ಹೇಳಿದ್ಲು, ಆದರೆ ನಾನೇ ನಿಂಗೂ ರಾಧಾಗೂ ಬೇಜಾರಾಗುತ್ತೇನೋ ಅಂತ ಬಂದೆ. ನೀನೀಗ ಹೀಗೆ ಮಾತಾಡ್ತಾ ಇದೆಯಾ? ರೋನಿ ಹೇಳಿದಾಗ, ಸುಮ್ಮನೆ ಕಣೋ, ತಮಾಷೆಗೆ ಅಂಕಲ್ನ ಸ್ವಲ್ಪ ಗೋಳೈಕೊಳ್ಳೋಣ ಅಂತ ಹಾಗೆ ಮಾಡಿದೆ ಅಷ್ಟೇ, ಕೃಷ್ಣ ಹೇಳಿದಾಗ, ಕೃಷ್ಣ ಇನ್ನು 2 ತಿಂಗಳು ಆಮೇಲೆ ನೀನು, ರಾಧಾ, ಪಾಪು ಮತ್ತು ಮನೆಯವರೆಲ್ಲ ಮಲೇಷ್ಯಾಗೆ ಬರಬೇಕು, ಸೀತಾ ಹೇಳಿದಾಗ, ಬರೋಣ ಆಂಟಿ, ಅದಕ್ಕೇನಂತೆ, ಲಾಸ್ಯ ಮಗುಗೆ ತೊಟ್ಟಿಲು ಹಾಕುವಾಗ ನಾವಿರದೇ ಇದ್ರೆ ಆಗುತ್ತಾ? ರಾಧಾ ಕೇಳಿದಾಗ, ಬರದೇ ಇದ್ದರೆ ನಾನು ಬಿಡ್ತೀನ ರಾಧಾ? 7 ತಿಂಗಳ ಗರ್ಭಿಣಿ ಲಾಸ್ಯ ಕೇಳಿದ್ದಳು. ರಾಧಾ ಇಲ್ಲೇ ಮಾತಾಡ್ಕೊಂಡಿರ್ತೀಯೋ ಅಥವಾ ಪಾಪುನ ರೆಡಿ ಮಾಡ್ತೀಯೋ? ಶ್ರೇಯಾ ಕೇಳಿದಾಗ, ರೆಡಿ ಮಾಡ್ತೀನಿ ಇರು ಶ್ರೇಯಾ, ರಾಧಾ ಹೇಳಿದಾಗ, ಅಯ್ಯೋ ಅತ್ತಿಗೆ, ನೀವು ಕೂತ್ಕೊಳ್ಳಿ, ಪಾಪುನ ನಾವು ರೆಡಿ ಮಾಡ್ತೀವಿ ಎಂದ ಪೃಥ್ವಿ. ಪೃಥ್ವಿ, ನನ್ನ ಮಗನನ್ನು ಚೆನ್ನಾಗಿ ರೆಡಿ ಮಾಡು, ನನ್ನ ಫ್ಯೂಚರ್ ಕ್ರಿಕೆಟ್ ಪ್ಲೇಯರ್ ಅವನು, ಕೃಷ್ಣ ಹೇಳಿದಾಗ, ಆಯಿತು ಕೃಷ್ಣ, ನಮ್ಮ ಟೀಮ್ಗೆ ಸೇರಿಸ್ಕೊಳ್ಳೋಣ ಎಂದ ಪೃಥ್ವಿ ನಗುತ್ತಾ. ಇನ್ನೇನು, ಅಚಿಂತ್ಯನು ಶಿಕ್ಷೆ ಮುಗಿಸಿ ಜೈಲಿನಿಂದ ಬರ್ತಾನೆ. ಆಮೇಲೆ ಶ್ರೇಯಾ ಮನೆಯಲ್ಲಿ ತೊಟ್ಟಿಲು ತೂಗೋ ಶಾಸ್ತ್ರ ಇದೆ, ಆದಷ್ಟು ಬೇಗ ಅದು ನೆರವೇರಲಿ, ವಿಶ್ವನಾಥ್ ಹೇಳಿದಾಗ ನಾಚಿದ್ದಳು ಶ್ರೇಯಾ. ಅಪ್ಪ, ನಾಚಿಕೆ ನೋಡು ಹುಡುಗಿಗೆ, ಮುದ್ದಾಗಿ ಕಾಣ್ತಾಳೆ, ವಂದನಾ ಹೇಳಿದಾಗ, ವಂದನಾ, ನೀನು ಗುಡ್ ನ್ಯೂಸ್ ಕೊಡಲ್ವಾ? ಸಾವಿತ್ರಿ ಕೇಳಿದ್ದರು. ಕೇಳಿ ಅಜ್ಜಿ, ನಾನು ಕೇಳಿದರೆ ಏನೂ ರೆಸ್ಪಾನ್ಸ್ ಇಲ್ಲ ಇವಳದ್ದು, ಅರುಣ್ ಹೇಳಿದ್ದ. ರೀ, ಚಾಡಿ ಹೇಳಬೇಡ್ರಿ, ಸುಮ್ಮನೆ ಇರಿ, ಕೈಗೆ ಚಿವುಟಿ ಹೇಳಿದ್ದಳು ವಂದನಾ. ಅವರನ್ನು ಕಂಡು ನಕ್ಕರು ಎಲ್ಲ. ಅದೇ ಸಮಯಕ್ಕೆ ಲಾಯರ್ ಮನೆಗೆ ಬಂದರು. ಇದೇನು ಇವತ್ತು ಲಾಯರ್ ಬಂದಿದ್ದಾರೆ? ಕೃಷ್ಣ ಕೇಳಿದಾಗ, ನಾನು ಅವತ್ತು ಹೇಳಿದ್ನಲ್ಲ, ಮೊಮ್ಮಗು ಆದರೆ ಆಸ್ತಿನ ಬರೆದು ಕೊಡ್ತೀನಿ ಅಂತ, ಅದಕ್ಕೆ ಇವತ್ತೇ ಎಲ್ಲ ಆಸ್ತಿನ ನಿಮಗೆ ಬರೆದು ಕೊಡೋಣ ಅಂತ, ವಿಶ್ವನಾಥ್ ಹೇಳಿದಾಗ, ಅಪ್ಪ, ನೀವವತ್ತು ಹೇಗೆ ವಿಲ್ ಮಾಡಿದ್ರೋ ಹಾಗೆ ಬರೆದು ಬಿಡಿ, ಎಲ್ಲ ಆಸ್ತಿನೂ ಅನಾಥಾಶ್ರಮದ ಮಕ್ಕಳ ಹೆಸರಿಗೆ ಬರೆದು ಕೊಡಿ, ಮಹೇಂದ್ರ ಹೇಳಿದಾಗ, ಹೌದು, ಹಾಗೆ ಮಾಡಿ ಎಂದರು ಅಶ್ವಥ್ ಹಾಗೂ ಮೋಹನ್. ಹೌದು ತಾತ, ಈಗ ಎಲ್ಲರೂ ಜೊತೆಯಾಗಿ ಖುಷಿಯಾಗಿದ್ದೀವಲ್ವಾ? ಈ ಟೈಮಲ್ಲಿ ಮತ್ತೆ ಈ ಆಸ್ತಿ ವಿಷಯ ಯಾಕೆ? ನಮಗೆ ಈಗ ಏನು ಕಡಿಮೆ ಆಗಿದೆ? ಎಲ್ಲರೂ ಜೊತೆಗೆ ಇದ್ದು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ದೀವಲ್ಲ, ಅಷ್ಟೇ ಸಾಕು.
ನಾನು ಚೆನ್ನಾಗಿ ಆಡಿ ಹೆಸರು ಸಂಪಾದನೆ ಮಾಡ್ತಾ ಇದ್ದೀನಿ. ರಾಧಾನು ಆ್ಯಕ್ಟಿಂಗ್ ಮಾಡಿ ಎಲ್ಲರ ಮನಸ್ಸು ಗೆಲ್ತಾ ಇದ್ದಾಳೆ. ಅಪ್ಪ ಹೇಳಿದ ಹಾಗೆ ಎಲ್ಲ ಆಸ್ತಿನೂ ಆಶ್ರಮಕ್ಕೆ ಬರೆದು ಬಿಡಿ. ಕೃಷ್ಣ ಹೇಳಿದಾಗ ಲಾಯರ್ ಬಳಿ ಹೇಳಿ ಅಂತೆಯೇ ವಿಲ್ ಬರೆಯಲು ಹೇಳಿದ್ದರು ವಿಶ್ವನಾಥ್. ಸರಿ, ಈಗ ಟೈಮ್ ಆಗ್ತಾ ಇದೆ, ಮಗುಗೆ ನಾಮಕರಣ ಮಾಡಬೇಕು ಎಂದು ತೊಟ್ಟಿಲ ಬಳಿ ಮಗುವನ್ನು ತಂದು ಮಲಗಿಸಿ ರಾಧಾ ಹಾಗೂ ಕೃಷ್ಣ ಮಗುವಿನ ಕಿವಿಯಲ್ಲಿ ವಸಿಷ್ಠ 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 ಎಂದು 3 ಬಾರಿ ಹೇಳಿದರು. ನನ್ನ ಮೊಮ್ಮಗನಿಗೆ ನನ್ನ ಕಡೆಯಿಂದ ಈ ಗಿಫ್ಟ್ ಎಂದು ಮೋಹನ್ ಚಿನ್ನದ ಸರವನ್ನು ವಸಿಷ್ಠನಿಗೆ ಹಾಕಿದರು. ರಾಧಾಕೃಷ್ಣ ಮದುವೆಯಿಂದ ನಮ್ಮಪ್ಪ ತುಂಬ ಬದಲಾಗಿದ್ದಾರೆ. ಮೊದಲೆಲ್ಲ ನಮ್ಮ ಫೀಸ್ ಕಟ್ಟೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಸ್ಕೂಲ್ನಲ್ಲಿ ಫೀಸ್ ಕಟ್ಟೋಕ್ಕೆ ಆಗದೆ ಇರೋರ ಫೀಸ್ ಕಟ್ಟುತ್ತಾ ಇದ್ದಾರೆ ಎಂದ ನಿಶಾಂತ್. ಅಪ್ಪ ಕಂಜೂಸ್ ಬುದ್ಧಿ ಬಿಟ್ಟು ಒಳ್ಳೆಯವರಾದರು. ರಾಧಾಕೃಷ್ಣ ಮದುವೆಯಿಂದ ಪಾಪದವರಿಗೂ ಒಳ್ಳೆಯದಾಗ್ತಾ ಇದೆ. ನವಮಿ ಹೇಳಿದಾಗ ಮನೆಯವರೆಲ್ಲರೂ ಮೋಹನ್ ಅವರಿಗೆ ಚಪ್ಪಾಳೆ ತಟ್ಟಿದ್ದರು. ಮುಕ್ತಾಯ. ಹೇಗಿತ್ತು ಕತೆ? ಈ ಕತೆನ ನಾನು 2022ರಲ್ಲಿ ಒಂದು ಸ್ಪರ್ಧೆಗೋಸ್ಕರ ಅಂತ ಬರೆದಿದ್ದು. ತುಂಬ ಸಣ್ಣ ಕತೆ, ತುಂಬ ಅರ್ಜೆಂಟ್ನಲ್ಲೇ ಇದನ್ನು ಬರೆದು ಮುಗಿಸಿದ್ದೆ. ಇವಾಗ ಈ ಕತೆ ಹೇಗಿತ್ತು ಅಂತ ಒಂದು 2-3 ವಾಕ್ಯದಲ್ಲಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಕಥೆಯಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಅಂತಾನೂ ಹೇಳಿ. ನನಗಂತೂ ರಾಧಾಕೃಷ್ಣ ಇಬ್ಬರ ಪಾತ್ರನೂ ತುಂಬ ಇಷ್ಟ. ಮತ್ತು ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.